ನೀವ್ ಈ ವಿಷಯನ ಅರ್ಥ ಮಾಡ್ಕೊಳ್ದೆ ಅರೆಸ್ಟ್ ಮಾಡಿದ್ರೆ ಒಂದು ಹುಡುಗಿ ಬಹಳ ಹಾಳಾಗುತ್ತೆ. ನೋಡಿ, ನೀವು ಏನೇ ಹೇಳೋದಿದ್ರು ಸ್ಟೇಷನಲ್ಲಿ ಹೇಳಿ. 2 ರೂಮ್ ಸಿಗ್ಲಿಲ್ವಂತೆ, ಅದಕ್ಕೆ ಒಂದೇ ರೂಮ್ ಮಾಡಿದ್ರಂತೆ. ಅದಕ್ಕೋಸ್ಕರ ಅಲ್ಲಿ ಕೂತ್ಕೊಂಡು ಚಕ್ಕಂದ ಆಡ್ತಾ ಇದ್ದೆ ನೀನು. ನೋಡು, ಇದನ್ನೆಲ್ಲ ಮೀಡಿಯಾದಲ್ಲಿ ರೀಲ್ಸ್ ಮಾಡಕ್ ಇಟ್ಕೋ, ನನ್ನ ಹತ್ರ ಅಲ್ಲ. ಕರ್ಕೊಂಬರ್ರಿ. ಸರ್, ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್, ನಿಜ ಹೇಳ್ತಾ ಇದ್ದೀನಿ. ಬೇಕಾದ್ರೆ ನಾನು ಈ ರಿಸೆಪ್ಷನಿಸ್ಟ್ನ ಕೇಳ್ತೀನಿ ರೀ. ಸರ್, ಎಕ್ಸ್ಕ್ಯೂಸ್ ಮೀ, ಬನ್ನಿ ಸರ್. ಹೇಳಿ ಸರ್. ಸರ್, ನಾವು ನಿಮ್ಮ ಹತ್ರ 2 ರೂಮ್ ಕೇಳಿದ್ವಿ ತಾನೆ? ನೀವು ಇಲ್ಲ, ಇರೋದು ಒಂದೇ ರೂಮ್ ಅಂತ ಹೇಳಿದ್ರಿ ತಾನೆ? ಹೇಳಿ ಇವ್ರಿಗೊಂದು ಸ್ವಲ್ಪ. ಇಲ್ಲ, ನಮ್ಮ ಹೋಟೆಲ್ನಲ್ಲಿ ಇನ್ನೂ 7 ರೂಮ್ ಖಾಲಿ ಇದ್ದಾವೆ. ನೀವು ಒಂದೇ ಕೇಳಿದ್ರೆ ಅದಕ್ಕೋಸ್ಕರ ನಾನು ಒಂದೇ ಕೊಟ್ಟೆ. ಕೇಳಿದ್ರೆ ಇನ್ನೂ 1 ರೂಮ್ ಸಿಗ್ತಾ ಇತ್ತು ಸರ್. ರೀ, ಏನ್ರಿ ಸುಳ್ಳು ಹೇಳ್ತಾ ಇದ್ದೀರಾ? ರೀ, ನಿಂತ್ಕೊಡ್ರಿ. ಅರೆ ಮೀರಾ, ಇವನು ಒಂದೇ ರೂಮ್ ಇದೆ ಅಂತ ತಾನೆ ಹೇಳಿದ್ದು. ಏನು ಹಿಂಗಂತಿದ್ದೆ ನೀವು? ರೇ, ಮುಚ್ಚಿ ಬಾಯ್ನ. ಯಾಕ್ರಿ ಇಷ್ಟೊಂದು ಸುಳ್ಳು ಹೇಳ್ತೀರಾ? 7 ರೂಮ್ ಇತ್ತಿಲ್ಲಿ. ಈಗ ನೀವು ರೀಲ್ ಬಿಡ್ತಾ ಇದೀರಂತ ಪ್ರೂವ್ ಆಯ್ತು ತಾನೆ? 7 ರೂಮ್ ಖಾಲಿ ಇತ್ತಂತಲ್ರಿ? ಈಗ್ಲಾದ್ರೂ ಗೊತ್ತಾಯ್ತು ತಾನೆ ನೀವು ಮಾಡ್ತಾ ಇರೋದೆಲ್ಲ ನಾಟಕ ಅಂತ? ಅಯ್ಯೋ ನೋಡಿ, ಏನು 2 ರೂಮ್ ಕೇಳಿದ್ರಂತೆ, 1 ರೂಮ್ ಕೊಟ್ರಂತೆ. ಇದೆಲ್ಲ ಬೇಡ, ಬಾಯ್ ಮುಚ್ಕೊಂಡ್ ಬನ್ನಿ, ಕರ್ಕೊಂಬರ್ರಿ. ಅಯ್ಯೋ ಸರ್, ನಾನು ಹೇಳದ್ ನಿಜ. ಅಣ್ಣ, ಏನಿದೆಲ್ಲ? ನೈಟು ಲೇಟ್ ಆಯ್ತು ಅಂತ ರೂಮ್ ಮಾಡಿದ್ವಿ ಅಶ್ವಿನ್. ಇಬ್ರು ಒಂದೇ ರೂಮಲ್ಲಿ ಇದ್ವಿ ಅನ್ನೋ ಕಾರಣಕ್ಕೆ ಇವರು ಅರೆಸ್ಟ್ ಮಾಡ್ತಿದ್ದಾರೆ. ಸರ್ ಸರ್ ವಿಕ್ರಾಂತ್ ಸರ್, ನನ್ನ ಅಶ್ವಿನ್ ಗುರ್ತಿಸಿಗ್ಲಿಲ್ವಾ? ಹಾಯ್ ಅಶ್ವಿನ್, ಎಷ್ಟು ವರ್ಷ ಆಯ್ತಾ ರೀ ನೋಡಿ, ಹೇಗಿದೀಯಾ? ಸರ್, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಸರ್, ಇವ್ರು ನಮ್ಮ ಅಣ್ಣ. ಏನಾಯ್ತು? ಏನಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ? ನೋಡಿ ಅಶ್ವಿನ್, ಈ ಹೋಟೆಲ್ ನಾವು ರೈಡ್ ಮಾಡಿದಾಗ ನಿಮ್ಮಣ್ಣ ಅಬ್ಜೆಕ್ಷನಬಲ್ ರೀತಿಯಲ್ಲಿ ಸಿಕ್ಕಾಕೊಂಡ್ರು.